ಅದು ರೈತರ ಜಮೀನಿನಲ್ಲಿ ಇರುವಂತಹ ಬಾವಿ. ಈ ಬಾವಿಯಲ್ಲಿನ ನೀರನ್ನ ಕೃಷಿಗೆ ಬಳಸಿಕೊಳ್ಳೋಣ ಅಂತ ಹೋದ ರೈತನಿಗೆ ಒಂದು ಶಾಕ್ ಎದುರಾಗಿದೆ. ಬಾವಿಯಲ್ಲಿನ ನೀರನ್ನ ಕೃಷಿಗೆ ಬಳಸಿಕೊಳ್ಳೋಣ ಅಂತ ಮುಂದಾದ ರೈತನಿಗೆ ನೀರಲ್ಲಿ ಬುಲೆಟ್ ಬೈಕ್ ಒಂದು ಕಂಡಿದೆ. ಬುಲೆಟ್ ಬೈಕ್ ಸುತ್ತ ಸದ್ಯ ಅನುಮಾನದ ಹುತ್ತ ಬೆಳೆದಿದೆ. ಈ ಬಾವಿಗೆ ಈ ಬೈಕ್ ಅನ್ನ ಹಾಕಿದಾದ್ರೂ ಯಾರು, ಯಾಕೆ ಅನ್ನುವಂತಹ ಪ್ರಶ್ನೆಗಳು ಈಗ ಕಾಡ್ತಾ ಇದೆ. ಈ ಕುರಿತ ಒಂದು ವರದಿ ಇಲ್ಲಿದೆ. ಬಾವಿಯಲ್ಲಿ ಅನುಮಾನಾಸ್ಪದವಾಗಿ ಬುಲೆಟ್ ಪತ್ತೆ, ಬುಲೆಟ್ ಬೈಕ್ ಸುತ್ತ ಅನುಮಾನದ ಹುತ್ತ. ಹೌದು, ಹೀಗೆ ಬಾವಿಯಲ್ಲಿ ಬಿದ್ದಿರೋ ಬುಲೆಟ್ ಬೈಕ್ ಮೇಲಕ್ಕೆತ್ತಲು ಹರಸಾಹಸ. ಬಾವಿಯ ಸುತ್ತಲೂ ಜಮಾಯಿಸಿ ಕುತೂಹಲದಿಂದ ನೋಡ್ತಿರುವ ಜನ. ಅರೆ, ಇದ್ಯಾಕೆ ಬುಲೆಟ್ ಬಾವಿಗೆ ಬಿದ್ದಿದೆ ಅಂದ್ರ? ಅದೇ ಈಗ ಎಲ್ಲರಿಗೂ ಕಾಡ್ತಿರೋ ಯಕ್ಷ ಪ್ರಶ್ನೆ. ಅಂದ ಹಾಗೆ ಈ ಘಟನೆ ನಡೆದಿರೋದು ಚಿಕ್ಕಬಳ್ಳಾಪುರ ತಾಲೂಕಿನ ಹರಿಹರಪುರದ ಬಳಿ. ಚಿಕ್ಕಬಳ್ಳಾಪುರ ಆವಲಗುರ್ಕಿಯ ಈಶಾ ಮಾರ್ಗದ ಬಳಿಯ ಹರಿಹರಪುರ ಗ್ರಾಮದ ಬಳಿ ರಸ್ತೆ ಬದಿ ರೈತ ಪಾಪಣ್ಣ ಎಂಬುವರ ಜಮೀನಿನಲ್ಲಿರೋ ಪಾಳು ಬಾವಿಯಲ್ಲಿ ಈ ಬುಲೆಟ್ ಬೈಕ್ ಪತ್ತೆಯಾಗಿದೆ. ರೈತ ಪಾಪಣ್ಣ ಪಕ್ಕದ ತೋಟದ ರೈತರೊಬ್ಬರು ತಮ್ಮ ಬೆಳೆಗೆ ನೀರು ಹಾಯಿಸೋಕೆ ಅಂತ ಬಾವಿಯ ನೀರನ್ನ ಮೇಲಕ್ಕೆತ್ತಲು ಮೋಟಾರು ಬಿಡಲು ಹೋದಾಗ ಬಾವಿಯಲ್ಲಿ ಬೈಕ್ ಕಾಣಿಸಿದೆ. ಅರೆ, ಇದೇನಪ್ಪಾ ಅಂತ ಭಯದಿಂದ ನೀರನ್ನೆಲ್ಲ ಖಾಲಿ ಮಾಡಿ ಬೈಕ್ ಮೇಲೆತ್ತುವ ಪ್ರಯತ್ನ ನಡೆಸಿದ್ದಾರೆ. ನಮ್ಮ ಹೆಂಗಸರ ಜಮೀನಿರೋದು, ನಾವು ಬೀಡ್ಬಿಟ್ಟಿದ್ಬಿಟ್ಟು ಹಿಂಗೆ ನಾವು ಊರಿನೊಳಗಿದ್ದೀವಿ. ಕುದುರೆಗೆರೆ ನಮ್ಮದು ಜಾಲ ಹೋಬಳಿ. ಯಾರೋ ಫೋನ್ ಮಾಡಿದ್ರು, ಅದರಿಂದ ಬಂದು ನೋಡ್ತಾ ಇದ್ದೀವಿ. ಏನೋ ಬುಲೆಟ್ ಬಿದ್ದೋಗ್ಬಿಟ್ಟೈತೆ. ಅವ್ರು ಯಾರು ನೀರು ಹೊಡ್ಕೊತೀವಿ ಅಂತ ಕೇಳಿದ್ರು. ಈಗ ಇವರೇ ನೀರು ಹೊಡ್ಕೊತೀವಿ ಅಂತ ಕೇಳಿದ್ರು. ಹೊಡ್ಕೊಳ್ರಪ್ಪ, ನಮ್ದೇನಿಲ್ಲ ಅಂತ ಹೇಳಿದ್ವಿ. ಅವರು ನೀರು ಹೊಡ್ಕೊಂಡು ಏನೋ ಬುಲೆಟ್ ಕಾಣಿಸ್ತಂತೆ, ಅಷ್ಟಕ್ಕೆ ನಿಲ್ಲಿಸ್ಬಿಟ್ಟು ನಮಗೆ ಫೋನ್ ಮಾಡಿದ್ರು. ನಾವು ಬಂದಿದ್ದೀವಿ. ನಾವು ಹೊಸ್ದಾಗಿ ಕೊಂಡಿರೋದು ಇದು ಬಾವಿ, ಮೊದಲಿಂದ ನಮ್ಮದೆಲ್ಲ ಬಾವಿ, ಜಮೀನು ಹೊಸ್ದಾಗಿ ಕೊಂಡಿರೋದು. ಅದೇ ಇವರೆಲ್ಲನೂ ಕರೆಸಿ ಎತ್ತಾಕೆ ಮಾಡಿದ್ವಿ ಅಷ್ಟೇ. ಕಂಪ್ಲೇಂಟ್ ಕೊಡಿಲ್ಲ. ಯಾರಿಗೋ ಹೇಳ್ತಿದ್ರು ಅವರೇ ಎಲ್ಲನೂ, ನಮ್ಗೆ ಅವೆಲ್ಲ ಗೊತ್ತಿಲ್ಲ, ಹೇಳ್ತಾ ಇದ್ರು. ಈ ಬಾವಿಯಲ್ಲಿನ ನೀರನ್ನ ಕೃಷಿಗೆ ಬಳಸುತ್ತಿರಲಿಲ್ಲ. ಬಾವಿ ಇದ್ದ ಜಮೀನಿನಲ್ಲಿ ಯಾವುದೇ ಬೆಳೆ ಸಹ ಬೆಳೆಯುತ್ತಿರಲಿಲ್ಲ. ಆದರೆ ಪಕ್ಕದ ಜಮೀನಿನವರು ಬೆಳೆಗೆ ನೀರು ಹಾಯಿಸಲು ಟ್ರಾನ್ಸ್ಫಾರ್ಮರ್ ಕೈಕೊಟ್ಟಿದೆ. ಇದರಿಂದ ಕೊಳವೆ ಬಾವಿಯ ನೀರು ಮೇಲೆತ್ತಲಾಗದೆ ಬಾವಿಯಲ್ಲಿನ ನೀರು ಬಳಸಿಕೊಳ್ಳಲು ಮುಂದಾಗಿದ್ದಾರೆ. ಈ ವೇಳೆ ಬುಲೆಟ್ ಬೈಕ್ ಕಾಣಿಸಿದೆ. ಹಾಗಾಗಿ ಬೆಳಗ್ಗಿನಿಂದಲೂ ಬಾವಿಯಲ್ಲಿನ ನೀರನ್ನ ಹೊರಹಾಕಿ ಬೈಕ್ ಮೇಲೆ ಎತ್ತಲು ಹರಸಾಹಸ ಪಟ್ಟಿದ್ದಾರೆ. ಹಗ್ಗ ಕಟ್ಟಿ ಬುಲೆಟ್ ಬೈಕ್ ಮೇಲೆ ತರುವ ಪ್ರಯತ್ನ ಮಾಡಲಾಗ್ತಿದ್ದು ಪದೇ ಪದೇ ಹಗ್ಗ ಕಟ್ಟಾಗಿ ಬೈಕ್ ನೀರಿಗೆ ಬೀಳುತ್ತಿದೆ. ಘಟನೆಯಿಂದ ಜನ ಸಹ ಆತಂಕಕ್ಕೀಡಾಗಿದ್ದಾರೆ. ಒಂದು 15 ಅಡಿ 20 ಅಡಿ ನೀರಿದೆ. ಆ ನೀರು ಹೊಡ್ಕೊಳೋದಕ್ಕೆ ಪಕ್ಕ ತೋಟದವರು ಮೋಟ್ರ್ ಇಟ್ಟಿದ್ದಾರೆ. ಮೋಟ್ರ್ ಇಟ್ಟಾಗ ಏನಾಗಿದೆ, ಒಂದು 10 ಅಡಿ ನೀರು ಹೊಡೆದಿದ್ದಾರೆ. ಬುಲೆಟ್ ಕಾಣಿಸಿದೆ, ವೆಹಿಕಲ್ ಕಾಣಿಸಿದೆ ಅನುಮಾನಾಸ್ಪದವಾಗಿ. ಅವಾಗ ಏನು ಮಾಡಿದೆ, ಅವ್ರು ಭಯ ಬಿದ್ದುಬಿಟ್ಟು ಮೋಟ್ರ್ ಎತ್ಕೊಂಡು ಪಕ್ಕ ಹೋಗ್ಬಿಟ್ಟಿದ್ದಾರೆ. ಆಮೇಲೆ ಪೊಲೀಸವ್ರಿಗೆ ಇನ್ಫಾರ್ಮ್ ಮಾಡಿದ್ದಾರೆ. ಇನ್ಫಾರ್ಮ್ ಮಾಡಿದ್ಮೇಲೆ ಪೊಲೀಸವ್ರು ಬಂದಮೇಲೆ ಈ ಬುಲೆಟ್ ಮೇಲೆ ಕೇಳಿಯೋದ್ರಾಗಿ ಇದು ಮಾಡ್ತಾ ಇದೆ ಸರ್. ಅನುಮಾನ ಸರ್, ಇದು ಏನನ್ನೋದು ಗೊತ್ತಿಲ್ಲ ಸರ್. ಈಗ ವೆಹಿಕಲ್ ಇವು ಸಿಕ್ಕಾಪಟ್ಟೆ ಬರುತ್ತೆ. ಈಶಾ ಫೌಂಡೇಶನ್ ಆದಮೇಲೆ ಅಂತೂ ಸಿಕ್ಕಾಪಟ್ಟೆ ಒಂದು ಚೂರು ಇದಿರಲ್ಲ. ಅನುಮಾನಾಸ್ಪದ ಸರ್, ಬುಲೆಟ್ ಕಲ್ಲಲ್ಲಿ ಹೊಡೆದಂಗಿದೆ ಸರ್. ಪೂರಾ ಬುಲೆಟ್ ಕಲ್ಲಲ್ಲಿ ಹೊಡೆದು ಎತ್ತು ಒಳಗಡೆ ಹಾಕ್ದಂಗೆ ಕಾಣಿಸ್ತಾ ಇದೆ ಸರ್. ಅನುಮಾನ ಸರ್ ಇಲ್ಲ ಸರ್, ಯಾರು ಏನೋ ಅನ್ನೋದು ಅನುಮಾನ ಗೊತ್ತಾಗ್ತಾ ಇಲ್ಲ ಸರ್. ಇಲ್ಲ ಸರ್, ಬಾಡಿ ಗಿಡಿ ಏನೂ ಸಿಕ್ಕಿಲ್ಲ, ಬರೀ ಬುಲೆಟ್ ಮಾತ್ರ ಕಾಣಿಸ್ತಿದೆ. ಬುಲೆಟ್ ಮೇಲಕ್ಕೆ ಎತ್ತೋದ್ರಲ್ಲಿ ಪೊಲೀಸರು ಇದು ಮಾಡ್ತಾ ಇದೆ ಸರ್. ಇನ್ನು ಬೈಕ್ ಮೇಲೆ ತರಲು ಪೊಲೀಸರು ಹಾಗೂ ಸ್ಥಳೀಯರು ಹರಸಾಹಸ ಪಟ್ಟಿದ್ದು ಪ್ರಯತ್ನಗಳು ವಿಫಲ ಆಗ್ತಿವೆ. ಬೈಕ್ ಮೇಲೆ ಬಂದ ನಂತರ ಅದರ ನಂಬರ್ ಅಥವಾ ಚಾರ್ಸಿ ನಂಬರ್ ಆಧರಿಸಿ ಬೈಕ್ ಯಾರದ್ದು, ಯಾಕೆ, ಹೇಗೆ ಬಾವಿಗೆ ಬಂತು ಅನ್ನೋದರ ತನಿಖೆ ನಡೆಸಬೇಕಿದೆ. ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸರ ತನಿಖೆಯಿಂದಷ್ಟೇ ಬಾವಿಯಲ್ಲಿನ ಬುಲೆಟ್ನ ಅಸಲಿ ಸತ್ಯಾಂಶ ಹೊರಬರಬೇಕಿದೆ. ಕ್ಯಾಮರಾಮನ್ ಪ್ರಕಾಶ್ ಜೊತೆ ಮುದ್ದು ಕೃಷ್ಣ, ಪಬ್ಲಿಕ್ ಟಿವಿ, ಚಿಕ್ಕಬಳ್ಳಾಪುರ.